ಇವತ್ತು ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಕ್ಯಾಮ್ರಾ ಭಯ ಇಲ್ದಿರೆ, ಓಕೆನಾ, ಸ್ಟೇಜ್ ಫಿಯರ್ ಇಲ್ದಿರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನಾನು ಮೂವಿಗೂ ಕೂಡ ಈಸಿಯಾಗಿ ಹೋಗಿ ಆ್ಯಕ್ಟ್ ಮಾಡ್ಬಿಡ್ಬೇಕು ವಿತೌಟ್ ಜಾಯ್ನಿಂಗ್ ಎನಿ ಆ್ಯಕ್ಟಿಂಗ್ ಕ್ಲಾಸ್. ಓಕೆ ಅಲ್ವಾ? ಹೋಗ್ತಾರೆ, ನಮಗೆ ಎಕ್ಸ್ಪೆನ್ಸ್ ಇಲ್ಲ ಗೈಸ್, ಅದಕ್ಕೆ ನಾನು ಅಲ್ವಾ. ಇನ್ನು ಕೆಲವ್ರಿಗೆ ಕನ್ಫ್ಯೂಸ್ ಆಗೇ ಹೋಗ್ತಾ ಇರುತ್ತೆ. ಮತ್ತು ದುಡ್ಡಿತ್ತು ಅಂದರೆ ಏರೋಪ್ಲೇನ್ನ ಕೂಡ ತಡೆದು ನಿಲ್ಲಿಸ್ಬಿಡ್ಬೋದು. ಹೋಗ್ತಾ ಇರೋ ಏರೋಪ್ಲೇನ್ನ ಕೂಡ ನಿಂತ್ಕೊ ಅಂದರೆ ನಿಂತ್ಕೊಂಡ್ಬಿಡುತ್ತೆ ದುಡ್ಡಿದ್ದರೆ. ಬಟ್ ಈ ಟೈಮ್ ಏನಿದೆ, ನಾವು ದುಡ್ಡು ಕೊಟ್ಟು ಕೂಡ ಆ ಟೈಮ್ನ ನಿಲ್ಸೋಕ್ಕಾಗಲ್ಲ. ಆ ಟೈಮಲ್ಲಿ ಏನಾಗಬೇಕು ಅದಾಗೆ. ಹುಲಿ ನೀವೇನ ಹೋಗಿ ಅಂಟು ಮಾಡಿದ್ರೆ ಡೈರೆಕ್ಟಾಗಿ ಬಂದು ಸಾಯಿಸೇ ಬಿಡುತ್ತೆ, ಓಕೆನಾ. ಆ ಟೈಮಲ್ಲಿ ಕಾದು ನಿಂತು ಬೇಟೆ ಆಡಿದ್ರೆ ಖಂಡಿತವಾಗ್ಲೂ ಹುಲಿನೂ ಹೊಡಿಬೋದು, ಆನೆ ಕೂಡ ಹೊಡಿಬೋದು ಖಂಡಿತವಾಗ್ಲೂ ಆ ಒಂದು ಜಾಗದಲ್ಲಿ. ನಮಸ್ಕಾರ ಕರ್ನಾಟಕ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ತುಂಬ ಜನಕ್ಕೆ ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ. ಯಾಕಂದರೆ ಇದ್ರ ಬಗ್ಗೆ ಯಾರೂ ಕೂಡ ಇನ್ನೂ ವೀಡಿಯೋ ಮಾಡಿಲ್ಲ, ಈ ಫುಲ್ ಟೈಮ್ ಯೂಟ್ಯೂಬರ್ ಅನ್ನೋ ಒಂದು ಕಂಟೆಂಟ್ ಮೇಲೆ. ಇವತ್ತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಎಸ್ಪೆಷಲಿ ಇದು ತುಂಬ ಜನಕ್ಕೆ ಖಂಡಿತವಾಗ್ಲೂ ಅನ್ವಯಿಸುತ್ತೆ, ಜೊತೆಗೆ ನನಗೂ ಕೂಡ ಅನ್ವಯಿಸುತ್ತೆ. ಸೊ ಈ ಒಂದು ವಿಡಿಯೋ ಹೇಗಿರುತ್ತೆ ಏನು ಎತ್ತ ಅಂತ ವಿಡಿಯೋ ಒಳಗಡೆ ಹೋಗಿ ನೋಡಿದ್ರೆ ಮಾತ್ರನೇ ಅಲ್ವಾ ಗೊತ್ತಾಗೋದು. ಸೊ ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಈ ಲಕ್ಕು, ಈ ಟೈಮಿಂಗ್ ಏನಿರುತ್ತೆ, ಒಂದು ಮನುಷ್ಯನ ಟೋಟಲಿ ಚೇಂಜ್ ಮಾಡುತ್ತೆ, ಓಕೆನಾ. ಈ ಲಕ್ಕು, ಈ ಟೈಮಿಂಗ್ ಅನ್ನೋದು ಟೋಟಲಿ ಚೇಂಜ್ ಮಾಡುತ್ತೆ. ಇವತ್ತು ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಕ್ಯಾಮ್ರಾ ಭಯ ಇಲ್ದಿರೆ, ಓಕೆನಾ, ಸ್ಟೇಜ್ ಫಿಯರ್ ಇಲ್ದಿರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನಾನು ಮೂವಿಗೂ ಕೂಡ ಈಸಿಯಾಗಿ ಹೋಗಿ ಆ್ಯಕ್ಟ್ ಮಾಡ್ಬಿಡ್ಬೇಕು ವಿತೌಟ್ ಜಾಯ್ನಿಂಗ್ ಎನಿ ಆ್ಯಕ್ಟಿಂಗ್ ಕ್ಲಾಸ್. ಓಕೆ ಅಲ್ವಾ? ಸೊ ಯೂಟ್ಯೂಬಲ್ಲಿ ಫುಲ್ ಟೈಮು, ಪಾರ್ಟ್ ಟೈಮು, ಇದ್ಯಾವುದು ಒಂದು ಸ್ಟ್ರಾಟಜಿ ಏನಿರುತ್ತೆ, ಇದನ್ನು ಫಾಲೋ ಮಾಡೋದೇ ಒಂಥರ ದೊಡ್ಡ ವಿಷಯ ಆಗಿರುತ್ತೆ. ಯಾಕಂದರೆ ಇವತ್ತು ನನಗೆ ಹೊರಗಡೆ ಹೋಗೋವಂಥ ಒಂದು ಕೆಲಸ ಇರುತ್ತೆ, ಆ ಒಂದು ಕೆಲಸನೂ ನಾನು ಮಾಡಬೇಕಾಗತ್ತೆ. ವಿಡಿಯೋನ ಶೂಟ್ ಮಾಡಬೇಕು, ಜೊತೆಗೆ ಎಡಿಟು ಕೂಡ ಮಾಡಬೇಕು. ಇದು ಕಷ್ಟನೇ ತುಂಬ ಜನಕ್ಕೆ, ಆದರೆ ಇದು ಮಾಡ್ತಾ 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 ಒಂಥರ ಪ್ರಾಕ್ಟೀಸ್ ಆಗೋಗ್ಬಿಡುತ್ತೆ. ಸೊ ಇವಾಗ ನಾನು ಆ ಪ್ರಾಕ್ಟೀಸಿಂದ, ಆ ಒಂದು ಎಕ್ಸ್ಪೀರಿಯೆನ್ಸಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ನಿಮ್ಗೊಂಚೂರು ಕೂಡ ಅರ್ಥ ಆಗಲ್ಲ. ಟೈಮು, ಈ ಲಕ್ಕು ಏನಂತೀವಿ, ನೀವು ನೋಡಿ ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ, ನಮ್ಮ ಹತ್ರ ದುಡ್ಡಿತ್ತು ಅಂದರೆ ಏರೋಪ್ಲೇನ್ನ ಕೂಡ ತಡೆದು ನಿಲ್ಲಿಸ್ಬಿಡ್ಬೋದು. ಹೋಗ್ತಾ ಇರೋ ಏರೋಪ್ಲೇನ್ನ ಕೂಡ ನಿಂತ್ಕೊ ಅಂದರೆ ನಿಂತ್ಕೊಂಡ್ಬಿಡುತ್ತೆ ದುಡ್ಡಿದ್ದರೆ. ಬಟ್ ಈ ಟೈಮ್ ಏನಿದೆ, ನಾವು ದುಡ್ಡು ಕೊಟ್ಟು ಕೂಡ ಆ ಟೈಮ್ನ ನಿಲ್ಸೋಕ್ಕಾಗಲ್ಲ. ಆ ಟೈಮಲ್ಲಿ ಏನಾಗಬೇಕು ಅದಾಗೆ ಆಗುತ್ತೆ. ಸೊ ಅದೇ ಥರನೇ ಯೂಟ್ಯೂಬು ಕೂಡ, ಯೂಟ್ಯೂಬಲ್ಲಿ ಟೈಮಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರೋ ಅಷ್ಟೇ ಜೊತೆಗೆ ಅದು ಒಂದು ಈ ಪ್ರತಿಫಲ ಖಂಡಿತವಾಗ್ಲೂ ಸಿಗ್ತಾ ಹೋಗ್ತಾ ಇರುತ್ತೆ. ಎಲ್ಲೂ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಮಾಡ್ತಾ ಇರಲ್ಲ ಅದು. ಬಟ್ ತುಂಬ ಜನ ಏನು ಅನ್ಕೊತಾರೆ, ಹೊರಗಡೆ ಕೆಲಸ ಮಾಡಿಕೊಂಡು ಯೂಟ್ಯೂಬು ಮಾಡೋಕ್ಕಾಗಲ್ಲ ಗುರು, ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಬೆಳಗ್ಗೆ 8:30 9 ಗಂಟೆಗೆಲ್ಲ ಹೊರಡೋರು ಇದ್ದಾರೆ, ಬೆಳಿಗ್ಗೆ 6 ಗಂಟೆಗೆ ಹೋಗೋರು ಇರ್ತಾರೆ ಡ್ಯೂಟಿಗೆ. ಸೊ ಇವುಗಳೆಲ್ಲ ಇವತ್ತು ಒಂದು ಮೈಂಡ್ ಕ್ಯಾಲ್ಕುಲೇಷನ್ ಹಾಕೊಂತ ಇರ್ತಾರೆ. ಸೊ ಹೆಂಗೆ ನಾವು ಯೂಟ್ಯೂಬ್ ಮಾಡೋದು ಹಿಂಗಿದ್ರೆ ಅಂತ ಅಲ್ವಾ. ಇನ್ನು ಕೆಲವ್ರಿಗೆ ಕನ್ಫ್ಯೂಸ್ ಆಗೇ ಹೋಗ್ತಾ ಇರುತ್ತೆ, ಏನು ಮಾಡೋದು ಗುರು, ಇದಕ್ಕೆ ಸೊಲ್ಯೂಷನ್ನೇ ಇಲ್ವಾ ಅನ್ನೋ ಟೈಮ್ಗೆ ಯೂಟ್ಯೂಬ್ ಸಿಕ್ಕತ್ತೆ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ತಾರೆ, ಅಲ್ಲೂ ಯಾವುದ್ಯಾವುದೋ ವೀಡಿಯೋಸ್ಗಳು ಬರುತ್ತೆ, ಪ್ರಾಪರಾಗಿ ಯಾರು ನೆಟ್ಟಿಗೆ ಹೇಳಿರಲ್ಲ. ನಾನು ಯೋಚನೆ ಮಾಡಿದೆ ಕೂತ್ಕೊಂಡು, ನಾನು ಈ ವೀಕ್ ಡೇಸ್ ಹೆಂಗೋ ಟೈಮ್ ಬರುತ್ತೆ ನನಗೆ. ಈ ಸಿಂಪಲ್ಲು ಗೈಸ್, ಇವಾಗ ಕ್ಯಾಮ್ರಾ ಕೆಳಗಡೆ ಬಿತ್ತು, ಸಿಕ್ಕಾಪಟ್ಟೆ ಕೋಪ ಬಂತು ನನಗೆ. ಇದು ಗಾಳಿಯಿಂದ ಕೆಳಗಡೆ ಬಿತ್ತು, ನನ್ನ ಗಾಳಿಗೆ ಬೊಯ್ಯೋಕ್ಕಾಗತ್ತಾ? ಆಗಲ್ಲ. ಡಿಸ್ಟರ್ಬೆನ್ಸ್ ಇರುತ್ತೆ, ಅಲ್ಲಿ ಯಾರೋ ಒಬ್ಬ ಬಡ್ಕೊತಾ ಇರ್ತಾನೆ, ಕಿರ್ಚ್ಕೊತಾ ಇರ್ತಾನೆ. ಇವನ್ನೆಲ್ಲ ಅವಾಯ್ಡ್ ಮಾಡಿ ನಾವು ವೀಡಿಯೋನ ಶೂಟ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ, ಟೈಟಲ್ ಮಾಡ್ತೀವಿ, ತಮ್ಮೇಲ್ ಮಾಡ್ತೀವಿ, ಪೋಸ್ಟ್ ಮಾಡ್ತೀವಿ. ಬಟ್ ನಮಗೆ ಇದ್ರ ಜೊತೆಗೆ ತುಂಬ ದೊಡ್ಡ ತಲೆನೋವೇ ಈ ಫುಲ್ ಟೈಮ್ ಯೂಟ್ಯೂಬರ್ ಆಗಿರಲ್ಲ, ಇಲ್ಲ ಅಂದರೆ ಬೇರೆ ಕೆಲಸ ಮಾಡಲ್ಲ ಹಂಗನ್ನೋರ್ಗೆ ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಈ ಥರ ಯೋಚನೆ ಮಾಡೋರು ಖಂಡಿತವಾಗ್ಲೂ ಯೂಟ್ಯೂಬಿಗೆ ಬರಲೇಬೇಡಿ. ಇದು ಬೇಡವೇ ಬೇಡ ನಿಮ್ಮಂಥವ್ರಿಗೆ. ಕನ್ಫ್ಯೂಷನಲ್ಲೇ ಹೋಗ್ತಾ ಇರುತ್ತೆ, ತುಂಬ ದೂರ ಹೋಗ್ಬಿಡ್ತೀರ ಆಮೇಲೆ. ಸೊ ಇದು ಕಷ್ಟ ಅಲ್ವಾ. ಸೊ ನಾನು ನಿಮ್ಗೆ ಏನು ಸಜೆಷನ್ ಕೊಡೋದು ಅಂದರೆ, ನೀವು ಯಾವತ್ತು ಬೇರೆ ಕೆಲಸದ ಮೇಲೆ ತುಂಬ ಬ್ಯುಸಿ ಆಗಿದ್ದೀರಾ ಹಂಗಂತ ಅಂದರೆ ಶೆಡ್ಯೂಲ್ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಯೂಟ್ಯೂಬಲ್ಲಿ ಶೆಡ್ಯೂಲ್ ಆಪ್ಷನ್ ಅನ್ನೋದು ನಮ್ಮಂಥ ಕಷ್ಟಪಡ್ತಾ ಇರ್ತಾರೆ ನೋಡಿ, ಒದ್ದಾಡ್ತಾ ಇರ್ತೀವಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ, ಅವ್ರಿಗೆ ಅಂತಲೇ ಕೊಟ್ಟಿರೋವಂಥ ಒಂದು ಆಪ್ಷನ್ನೇ ಶೆಡ್ಯೂಲ್ ಆಪ್ಷನ್ನು. ಈ ಆಪ್ಷನ್ನ ಯೂಸ್ ಮಾಡ್ಕೊಬೋದು. ಇವತ್ತು ನಾನು ವೀಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ, ನಾಳೆ ಕುತ್ಕೊಂಡು ಎಡಿಟ್ ಮಾಡ್ತೀನಿ, ನಾಳೆ ವೀಡಿಯೋ ಪೋಸ್ಟ್ ಮಾಡ್ತೀನಿ ಅಂದರೂ ಕೂಡ ನಡೆಯುತ್ತೆ. ಸೊ ಅದಕ್ಕಂತಲೇ ಈ ಶೆಡ್ಯೂಲ್ ಆಪ್ಷನ್ನ ಕೊಟ್ಟಿರೋದು.
ಸೊ ಇದನ್ನು ಯೂಸ್ ಮಾಡ್ಕೊಂಡ್ರಿ ಅಂದ್ಕೊಳ್ಳಿ, ಪ್ರತಿ ವೀಡಿಯೋಸು ನೀವು ತಲೆ ಕೆಡಿಸ್ಕೊಂಡಿರೋ ವೀಡಿಯೋನ ನೀವು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ಬೋದು. ನೀವು ಪ್ರಾಪರಾಗಿ ಫುಲ್ ಟೈಮ್ ಯೂಟ್ಯೂಬರ್ ಆಗಬೇಕು ಅಂದರೆ ಫಸ್ಟ್ ನಿಮಗೆ ಅರ್ನಿಂಗ್ ಶುರು ಆಗಬೇಕು. ಇವಾಗ ನನಗಿನ್ನೂ ಕೂಡ ಅರ್ನಿಂಗ್ ಶುರು ಆಗಿಲ್ಲ. ಸೊ ನಾನು ಬೇರೆ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅಂತ ಕೇಳಿದ್ರೆ ಇಲ್ಲ, ನನಗೇನು ಬರುತ್ತೋ ಅದನ್ನು ನಾನು ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ನಾನು ಹೊರಗಡೆ ಏನು ಮಾಡ್ತಾ ಇಲ್ಲ. ಜೊತೆಗೆ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ ನಿಮ್ಮ ಹತ್ರ, ಎಲ್ಲರ ಹತ್ರ, ನಮ್ಮ ಹಳೆ OG ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಐ ಕಾರ್ಡಲ್ಲೂ ಲಿಂಕ್ ಕೊಡ್ತೀನಿ, ಚೆಕ್ಔಟ್ ಮಾಡಿ. ಅದೇ ಗೈಸ್, ನಾನು ಫಸ್ಟೇ ಡಿಸೈಡ್ ಮಾಡಿಕೊಂಡೆ ಬಂದುಬಿಟ್ಟೆ ಯೂಟ್ಯೂಬ್ಗೆ. ಈ ಥರ ಐತೆ ಸ್ಟೋರಿ, ಹಿಂಗೇ ಇರಬೇಕು ಅಂತ. ಸೊ ನೀವು ಅದೇ ಥರ ರೆಸಲ್ಯೂಷನ್ ಏನಾರ ಇಟ್ಟಿದ್ರೆ ಅಂದ್ಕೊಳ್ಳಿ, ಅದು ಹಂಗೆ ಮಾಡ್ಕೊಂಡು ಹೋಗಿ, ಅದ್ರ ಬಿಟ್ಟು ಚೇಂಜ್ ಎಲ್ಲ ಆಗಬೇಡಿ, ಓಕೆನಾ. ಇನ್ನು ಕೆಲವರು ಹೊರಗಡೆನೂ ಮಾಡ್ತಾರೆ, ಯೂಟ್ಯೂಬು ಮಾಡ್ತಾರೆ. ಸೊ ಎರಡು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಎಲ್ಲ ಕಡೆ ನಾವು ಹೋಗ್ತಾ ಟ್ರಾವೆಲ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡ್ಕೊಂಡು ಆಗಲ್ಲ. ಸೊ ಯೋಚನೆ ಮಾಡಿ ಡೀಪಾಗಿ ಕೂತ್ಕೊಂಡು ಆಮೇಲೆ ಒಂದು ಡಿಸಿಷನ್ನ ತೊಗೊಂಡು ಯೂಟ್ಯೂಬಿಗೆ ಬನ್ನಿ. ಅದೇ ತುಂಬ ಇಂಪಾರ್ಟೆಂಟು ಹೊಸ ಯೂಟ್ಯೂಬರ್ಸ್ಗೆ ನಾನು ಹೇಳುವಂಥ ಚಿಕ್ಕ ಕಿವಿ ಮಾತು. ಸೊ ದಯವಿಟ್ಟು ಹೊಸ ಯೂಟ್ಯೂಬರ್ಸ್ ಈ ಥರ ಒಂದು ಸ್ಟೆಪ್ಸ್ನ ಫಾಲೋ ಮಾಡಿ. ಶೆಡ್ಯೂಲ್ ಆಪ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಯಾಕೆ ನಾನು ಇವತ್ತು ವೀಡಿಯೋ ಮಾಡಿದ್ದೀನಿ ಅಂದರೆ, ಇನ್ಮೇಲೆ ನಮ್ಮ ಚಾನಲಲ್ಲಿ ಯಾವ ಥರ ವೀಡಿಯೋಸ್ಗಳು ಬರುತ್ತೆ ಅಂದರೆ, ಸೀರೀಸ್ ಥರ ತುಂಬ ದೊಡ್ಡ ದೊಡ್ಡ ಚಾನಲ್ಗಳನ್ನ ನಾನು ನೋಡಿ ಇನ್ಸ್ಪೈರ್ ತೊಗೊತಾ ಇದ್ದೀನಿ. ಹೆಂಗೆ ಅಂದರೆ, ಅವರೆಲ್ಲ ಒಂಥರ ವ್ಲಾಗ್ ಮಾಡ್ತಾರೆ, ಡೈಲಿ ಎಲ್ಲ ನಾವು ಹೊರಗಡೆ ಹೋಗ್ತಾರೆ. ನಮಗೆ ಎಕ್ಸ್ಪೆನ್ಸ್ ಇಲ್ಲ ಗೈಸ್, ಅದಕ್ಕೆ ನಾನು ಹೊರಗಡೆ. ಮತ್ತೆ ಎರಡನೇ ಸತಿ ಬಿತ್ತು. ನೀವು ಕೇಳ್ಬೋದು ಯಾರನ್ನ, ಏನು ಗುರು ಟ್ರೈಪ್ಯಾಡ್ ಇಲ್ವಾ ಅಂತ. ಟ್ರೈಪ್ಯಾಡ್ ಇಲ್ಲೇ ಐತೆ. ಆ್ಯಕ್ಚುಲಿ ಇಲ್ಲಿ ಕಿಟಕಿ ಇರೋದು, ಅದನ್ನು ಯೂಸ್ ಮಾಡಿಕೊಂಡು ನಾನು ಮೊಬೈಲ್ನ ಇಟ್ಟು ವೀಡಿಯೋ ಮಾಡೋದು ಯಾವತ್ತೂ. ನಮ್ಮ ಬ್ಯಾಕ್ಗ್ರೌಂಡ್ ಹಿಂಗೆ ಇರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಸೊ ಹಂಗೆ ಯೂಶ್ವಲಿ ಮಾಡೋದೆ ವೀಡಿಯೋಸ್. ಆ್ಯಂಡ್ ಇನ್ನೊಂದು ಏನು ಹೇಳ್ತಾ ಇದ್ನಲ್ಲ ನಾನು, ತುಂಬ ಅವ್ರಿಗೆ ಎಕ್ಸ್ಪೆನ್ಸ್ ಇರುತ್ತೆ, ತುಂಬ ಅವರು ಇಟ್ಟಿರ್ತಾರೆ. ನಮ್ಗೆ ಆ ಥರ ಇಲ್ಲ. ನಾವು ಹೊರಗಡೆ ಹೋಗಿ ಡೈಲಿ ವ್ಲಾಗ್ ಮಾಡೋದು ಅನ್ನೋದು ತುಂಬ ಕಷ್ಟ ಆಗ್ತಾಯಿದೆ. ಇನ್ನೂ ನಾವು ಬೆಳಿಬೇಕು, ಬೆಳೆದಾದ್ಮೇಲೆ ಮಾಡೋಣ ದೊಡ್ಡದಾಗೆ, ದೊಡ್ಡ ಲೆವೆಲಾಗೆ ಅನ್ನೋದೇ ನನ್ನ ಒಂದು ಆಸೆ. ನಾನಿವತ್ತು ವೀಡಿಯೋ ತಂದಿರೋ ಕಾರಣ ಏನಂದರೆ, ಈ ಸೀರೀಸ್ ಅಂತ ಒಂದು ಮ್ಯಾಟ್ರ್ ಇದೆಯಲ್ಲ. ಸೊ ಈ ಸೀರೀಸ್ ಥರ ಮಾಡೋಣ. ಈ ವೀಕ್ ಡೇಸ್ ಏನು ಬರುತ್ತೆ, ಸಂಡೇ ಸ್ಯಾಟರ್ಡೆ, ಈ 2 ದಿನದಲ್ಲಿ ನಾನು ಯೂಟ್ಯೂಬ್ ಬಗ್ಗೆ ವೀಡಿಯೋ ಮಾಡಲ್ಲ. ನಿಮ್ಗೊಂಥರ ಮೋಟಿವೇಟ್ ಆಗೋ ಥರ ನನ್ನ ಪರ್ಸ್ನಲ್ ವಿಷಯನ ಶೇರ್ ಮಾಡೋದಾಗಿರಲಿ, ಡೇ ಹೆಂಗೋಯ್ತು ಅನ್ನೋದಾಗಿರಲಿ, ಲೈಫ್ ಸ್ಟೈಲ್ ಬಗ್ಗೆ ಹೇಳೋದಾಗಿರಲಿ, ಈ ಥರ ವ್ಲಾಗ್ ಮಾಡೋಣ ಅಂತ ಒಂದು ಡಿಸಿಷನ್ ತೊಗೊಂಡಿದ್ದೀನಿ. ಒಂದು ರೆಸಲ್ಯೂಷನ್ ಅಂತಲೇ ಹೇಳ್ಬೋದು. ಇವತ್ತು ಅದ್ರ ಬಗ್ಗೆನೇ ನೀವು ಟೈಟಲಲ್ಲಿ ನೋಡಿರ್ತೀರ. ಸೊ ಅಲ್ವಾ, ಅದಕ್ಕಾಗಿ ಇನ್ಮೇಲೆ ಇವತ್ತು ಸ್ಯಾಟರ್ಡೆ, ನೀವು ಸ್ಯಾಟರ್ಡೆ ಈ ಒಂದು ವೀಡಿಯೋನ ನೀವು ನೋಡೋಕ್ಕಾಗಲ್ಲ ಈವ್ನಿಂಗು. ಸೊ ನನಗೆ ಗೊತ್ತಿದ್ದ ಸಂಡೇ ಈವ್ನಿಂಗ್ ಈ ಒಂದು ವೀಡಿಯೋನ ನೀವು ನೋಡ್ತಾ ಇರ್ತೀರ. ಸೊ ನೋಡೋರೆಲ್ಲ ಪ್ರತಿಯೊಬ್ಬರೂ ದಯವಿಟ್ಟು ನೋಡಿ, ಕೊನೆ ತನಕ ನೋಡಿ, ನಿಮ್ಗೇನು ಅರ್ಥ ಆಯಿತು, ಏನು ಎತ್ತ ಅಂತ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಇನ್ಮೇಲೆ ಟ್ರೈ ಮಾಡ್ತೀನಿ, ಚೆನ್ನಾಗಿರೋ ವೀಡಿಯೋಸ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಮಾಡ್ತಾ ಇರೋದು ಮಿಕ್ಸ್ಡ್ ಕಂಟೆಂಟು. ಇದರಲ್ಲಿ ತುಂಬ ಕನ್ಫ್ಯೂಸ್ ಆಗಿಬಿಡುತ್ತೆ. ಯೂಟ್ಯೂಬ್ ಅಲ್ಗಾರಿದಮ್ ಯಾವತ್ತೂ ತುಂಬ ದೊಡ್ಡದಾಗಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಅದು ಕಾರಣನೇ ಹೇಳ್ದಂಗೆ ಲೋ ಗ್ರೋತ್ ಕೊಟ್ಬಿಡುತ್ತೆ. ಇದನ್ನು ಪುಷ್ ಮಾಡಬೇಕು ಅಂದರೆ ನಮ್ಮ ವೀಡಿಯೋಸ್ನ ನಾವೇ ಅಷ್ಟಕ್ಕಷ್ಟು ಶೇರ್ ಮಾಡಬೇಕು. ಆ್ಯಂಡ್ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಿದೆ ಗೈಸ್, ಸಕ್ಕದಾಗೈತೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಮಳೆ ಬರುತ್ತೆ. ಆದರೆ ಮಳೇಲಿ ವ್ಲಾಗ್ ಮಾಡೋಣ ಅಂತಲೇ ಇದ್ದೆ. ಈ ಮಳೇಲಿ ನೆಂದ್ಬಿಟ್ಟು ಜ್ವರ ಬರೋದು ಇದೆಯಲ್ಲ, ಇದು ಹೆವಿ ಸೈಕು. ಸೊ ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಓಕೆ, ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಯಾಕೋ ಒಂಥರ ಡಲ್ಲಾಗಿ ಮಾತಾಡಿರ್ತೀನಿ ಈ ಒಂದು ವೀಡಿಯೋಲಿ. ಏನೂ ಇಲ್ಲ ಗೈಸ್, ಸುಮ್ಮನೆ ಹಂಗೆ ಯಾವಾಗೂ ಇರೋ ಥರ ಇರೋಕ್ಕಾಗಲ್ವಲ್ಲ. ಸೊ ಅದಕ್ಕೇ. ಓಕೆ ಗೈಸ್, ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಈ ಒಂದು ವೀಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಮತ್ತು ಇವಾಗ ನಮ್ಮ ಹುಡುಗರಿಗೆ ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಈ ಕ್ಲೈಮೇಟು, ಆ ಬೈಕ್ ರೈಡು ಸಕ್ಕದಾಗಿರುತ್ತೆ. ಆದರೆ ನಾವು ಸೇಫಾಗಿ ರೈಡ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟು. ರೋಡ್ ಫುಲ್ಲು ಸ್ವಿಮ್ಮಿಂಗ್ ಪೂಲೇ ಆಗೋಗ್ಬಿಟ್ಟೈತೆ ಈ ಬೆಂಗಳೂರು ಫುಲ್ಲು. ಇವಾಗ ದಯವಿಟ್ಟು ಈ ಕಾರ್ನರ್ ಬಂದಾಗ ಕಾರ್ನರಿಂಗ್ ಹೊಡಿತೀನಿ, ವೀಲಿ ಹೊಡಿತೀನಿ, ಹೆಲ್ಮೆಟ್ ಇಲ್ದಿರೆ, ರೈಡಿಂಗ್ ಗೇರ್ಸ್ ಇಲ್ದಿರೆ ಅಂತ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಕಷ್ಟ, ಸ್ಕಿಡ್ ಆಗುತ್ತೆ, ವೆಟ್ ರೋಡು. ದಯವಿಟ್ಟು ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಯೂಸ್ ಮಾಡಿ, ರೈಡಿಂಗ್ ಗೇರ್ಸ್ನ ಹಾಕ್ಕೊಳ್ಳಿ, ಇಂಪಾರ್ಟೆಂಟು. ಸೇಫ್ ಟ್ರಾವೆಲ್ ಮಾಡಿ. ಅದೇ ಥರ ಕಾರಲ್ಲಿ ಟ್ರಾವೆಲ್ ಮಾಡೋರಾಗಿದೆ ದಯವಿಟ್ಟು ಕಾರಲ್ಲೇ ಎಲ್ಲೂ ಹೋಗಲೇಬೇಡಿ. ನಿಮ್ಮ ಕಾರೇ ವರ್ಕೇ ಆಗೋಲ್ಲ, ರೋಡಲ್ಲೇ ನಿಂತ್ಕೊಂಡು ಹೋಗ್ಬಿಡುತ್ತೆ. ಸೊ ದಯವಿಟ್ಟು ಸೊ ಇದನ್ನು ಮಾತ್ರ ನೀವು ಸ್ವಲ್ಪ ಅವಾಯ್ಡ್ ಮಾಡಿ, ಕಾರ್ ಟ್ರಾವೆಲ್ ಮಾಡೋದು. ಬಸ್ ಎಲ್ಲ ಐತಲ್ಲ, ಈ ಥರ ಟ್ರಾವೆಲ್ ಮಾಡಿ. ಯಾಕಂದರೆ ಇವಾಗ ಕಾರು ಅಷ್ಟೊಂದು ಸೇಫ್ ಅಲ್ವೇ ಅಲ್ಲ. ಯಾಕಂದರೆ ನಮ್ಮ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ತುಂಬ್ಕೊತೈತೆ. ಇದಕ್ಕೆ ಸೊಲ್ಯೂಷನ್ ಯಾರು ಕೊಡ್ತಾರೋ ಗೊತ್ತಿಲ್ಲ. ಬಟ್ ಸೇಫಾಗಿ ರೈಡ್ ಮಾಡಿ, ಆರಾಮಾಗಿರಿ. ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋಲಿ. ಲವ್ ಯು ಸೊ ಮಚ್ ಆ್ಯಂಡ್
ಬಾಯ್ ಬಾಯ್.